ಪಾಪ ಬೀಜ ಬಾಯಿಗೆ ಬಂದು ವಾಪಸ್ ಆಯ್ತು 3 ಬಾಲ್ 6 ರನ್ ಯಾರು ಡಿಫೆಂಡ್ ಮಾಡ್ತಾರೆ? ನಮ್ಮ ದಯಾಳು ಮೇ 18th ಮೇ 18th ಲಾಸ್ಟ್ ಇಯರ್ ಆಗಿದ್ದು ಇದೆ, ಇವತ್ತು ಆಗಿದ್ದು ಇದೆ. ಕಳ್ಸಿ ಸಿಎಸ್ಕೆ ಬಸ್ನ. ಜೈ ಹಿಂದ್. ಕಾರಣ ಧೋನಿನ, ಇನ್ನೇನು ಎಲ್ಲ ಟೀಮ್ ಎಲ್ಲ ಮಾಡಿರೋ ಧೋನಿ ಸುತ್ತಾನೆ. ಧೋನಿನ ವಿಕೆಟ್ ಕೀಪರ್ ಆಗಿ ಇಟ್ಕೊಂಡ್ರು, ಇನ್ನು ಟೀಮ್ ಎಲ್ಲ ಹಾಳು ಮಾಡ್ಕೊಂಡ್ರು ಅಷ್ಟೇ. ಎಲ್ಲ ಎಕ್ಸ್ಪೈರ್ಡ್ ಪ್ಲೇಯರ್ಸ್ ನ ತಗೊಂಡಿದ್ದಾರೆ ಸಿಎಸ್ಕೆ ಸೀರಿಯಸ್ ಆಗಿ. ಯಾರೇ ಹುಡ್ಡ ಯಾರು, ತ್ರಿಪಾಠಿ ಯಾರು, ಎಲ್ಲ ವೇಸ್ಟ್ ನನ್ನ ಮಕ್ಕಳು. ಇವತ್ತು ನೋಡಿ ಆಯುಷ್ 94 ಏನೋ ಹೊಡೆದ, ಚೆನ್ನಾಗಿ ಆಡ್ದ. ನನಗೆ ಖುಷಿ ಆಯ್ತು ಪರ್ಸನಲಿ. ಅವ್ನು ಸಿಎಸ್ಕೆ ಆಡಿದ್ರು, ನನಗೆ ಖುಷಿ ಆಯ್ತು. ಆ ಥರ ಇನ್ವೆಸ್ಟ್ ಮಾಡ್ಬೇಕು ಟ್ಯಾಲೆಂಟ್ ಮೇಲೆ ಅಷ್ಟೇ. ಮ್ಯಾಚ್ ಅಂತೂ ತುಂಬ ಚೆನ್ನಾಗಿತ್ತು. ರೊಮೇರೋ ಶೆಫರ್ಡ್ ಇನ್ನಿಂಗ್ಸ್ ಅಂತ ತುಂಬ ಇಷ್ಟ ಆಯಿತು. ಈ ಸಲ ಕಪ್ ನಮ್ಮದೇ. RCB ಸೂಪರ್ ಸರ್, ವಾಟ್ ಅ ಥ್ರಿಲ್ಲಿಂಗ್ ಮ್ಯಾಚ್. ಅಲ್ಲ, ಇವತ್ತು ನಾನು ಫಸ್ಟ್ ಟೈಮ್ ಮ್ಯಾಚ್ ನೋಡ್ತಾ ಇರೋದು. ಸೊ ಧೋನಿನ ಲೈವಲ್ಲಿ ನೋಡಿ ಫಸ್ಟ್ ಟೈಮ್ ನನಗೆ ಖುಷಿ ಆಯಿತು. ಸೊ ಅವ್ರು ಸೋತ್ರು ಪರವಾಗಿಲ್ಲ, ಒಟ್ಟಿನಲ್ಲಿ ನಾನು ಐಡಲ್ನ ನೋಡಿದೆ, ಅದೊಂದು ಖುಷಿ ಆಯಿತು ನನಗೆ. ಈ ಸಲ ಟೀಮ್ ಚೆನ್ನಾಗಿಲ್ಲ ಅಂತ ನಮಗೂ ಗೊತ್ತು, ಬಟ್ ನೆಕ್ಸ್ಟ್ ಟೈಮ್ ಆಸ್ ಧೋನಿ ಹೇಳಿದಾನೆ ಒಂದು ಇಂಟರ್ವ್ಯೂನಲ್ಲಿ, ನೆಕ್ಸ್ಟ್ ಟೈಮ್ ಒಳ್ಳೆ ಟೀಮ್ ಇಟ್ಕೊಂಡು ಬರ್ತಾರೆ ಅವರು. ನಾವು 2 ವರ್ಷ ಬ್ಯಾನ್ ಆಗಿಲ್ಲ. ನಾವು 2 ವರ್ಷ ಬ್ಯಾನ್ ಆಗಿಲ್ಲ. ನಾವು 18 ವರ್ಷದಿಂದ ಬ್ಯಾನ್ ಆಗಿಲ್ಲ. 18 ವರ್ಷದಿಂದ ಕಪ್ ಹೊಡಿತೀವಿ. ಈ ವರ್ಷ ಬಿಡಲ್ಲ. If you want Bernal, please contact us. We will give free delivery for everyone. ಮರ್ಯಾದೆ ಹೋಗುತ್ತಂತ ಗೊತ್ತಿದ್ರು ಆಡ್ತಾರೆ. IPL ಇಂದಾನೆ ಹೊರಗಡೆ ಹೋಗ್ಬೇಕು ಇವರು. ಏನ್ ಕೆಲಸ? ಧೋನಿ ಹೋದ್ಮೇಲೆ ಏನಿದೆ ಅವ್ರಿಗೆ ಕೆಲಸ? ಮುದುಕ ಆಗ್ಬಿಟ್ಟಿದ್ದಾನೆ. CSK ಅವರು ಧೋನಿಗೋಸ್ಕರ ಸಪೋರ್ಟ್ ಮಾಡ್ತಾರೆ. ನಮ್ಮ RCB ಅವರು ಎಲ್ಲ ಟೀಮ್ ಪ್ರತಿಯೊಬ್ಬರಿಗೋಸ್ಕರ ಸಪೋರ್ಟ್ ಮಾಡ್ತಾರೆ. ಯಾರು ಬಂದ್ರು ಹೋದ್ರು ನಾವು RCB ನ ಬಿಟ್ಕೊಡಲ್ಲ. CSK ಅವ್ರ ತರ ಧೋನಿ ಇಲ್ಲ ಅಂದ್ರೆ 50 ವರ್ಷ ಬನ್ನಿ. ನೀವೇನ್ ಹೇಳ್ತಾರೆ ಅದಕ್ಕೆ? ಬಾಯ್ಸ್ ಪ್ಲೇಡ್ ವೆಲ್. That's what I want. Team not boys team. Talaiva is in Chennai only. He's not in Bangalore. Talaiva Chennai ಅಲ್ಲಿ ಅಷ್ಟೇ. ಇಲ್ಲೆಲ್ಲ ಆಡಕ್ ಬಂದ್ರೆ ಕೆಮ್ಮಿದ್ರೆ ಮುಗಿಸ್ತೀವಿ. ನಾವು 18 ವರ್ಷ ಅಲ್ಲ, ಇನ್ಮೇಲೆ ಮುಗಿದೋರೋದು. RCB ಹೊಡೆದ್ವಿ. ನಮ್ CSK ಅವ್ರನ್ನ ಹುಚ್ಚ ನಾಯಕ ಹೊಡೆದಂಗ್ ಹೊಡೆದು RCB ಗೆದ್ದವ್ರೆ ಇವತ್ತು. ಒಂದೇ ನಿಮಿಷ. ಈ ಸೀಸನ್ ಅಲ್ಲಿ CSKಗೆ ನ್ಯೂ ಫಾದರ್ ಬಂದಿರೋದು ಯಾರು ಹೇಳಿ? ಎಸ್ ದಯಾಳು. ಕೊಡ್ತಾ ಇರ್ತಾನೆ, ಕೊಡ್ಸ್ಕೊಂತ ಇರ್ಬೇಕು ಅಷ್ಟೇ. ಈ ಸಲ ಕಪ್ಪು ನಮ್ದೇ. ಯಾರ್ದು? RCB. ಯಾಕೋ ಈ ಕಲರ್ ಹಾಕೊಂಡಿದ್ಯಾ? ಈ ಕಲರ್ ಹಾಕೊಂಡು ಈ ಸರಿ ಕಪ್ಪು ಅಂತಿಲ್ಲ. ಆಲ್ರೆಡಿ ಟೇಬಲ್ ಕೆಳಗಡೆ ಇದ್ದೀರೋ. ಅಲ್ಲಣ್ಣ, ವಿಜಲ್ ಅವ್ರದ್ದು ಊದಿದ್ ನಾವು ಅಷ್ಟೇ. ವಿಜಲ್ ಯಾರ್ದು ಆಗಿರ್ಬೋದು, ಊದೋರು ನಾವಾಗಿರ್ಬೇಕು ಅಣ್ಣ. CSK ಅವರು ಸುಮ್ಮನೆ ಮನೆಗೆ ಹೋಗ್ಬಿಟ್ರೆ ಒಳ್ಳೇದಾಗುತ್ತೆ. ಇನ್ನು ನೆಕ್ಸ್ಟ್ ವರ್ಷ ಬರೋದು ಬೇಡ. ಇಲ್ಲೆಲ್ಲ ಧೋನಿ ರಿಟೈರ್, CSK ರಿಟೈರ್ ಬಿಟ್ರೆ ಒಳ್ಳೇದು. ಧೋನಿ ಈ ವರ್ಷ ರಿಟೈರ್ಮೆಂಟ್ ಕೊಟ್ಟು ಮನೆಗೆ ಹೋಗಿ ಆರಾಮಾಗಿದ್ರೆ ಚೆನ್ನಾಗಿ ಗುಡ್ ಬೈ ತಾತ. ಹೆಸರು ಚೆನ್ನಾಗಿರ್ತೈತೆ ಅಷ್ಟೇ. ಇನ್ಯಾವತ್ತು ಫೀಲ್ಡಿಗೆ ಇಳಿಯೋಕೆ ಹೋಗ್ಬಾರ್ದು, ಕೋಚಿಂಗ್ ಆಗಕ್ಕೂ ಬರಬಾರ್ದು ಅವನು ಅಷ್ಟೇ. ಬಾಯಿಗೆ ಬರ್ಸ್ಬಿಟ್ರು ಸರ್ ಅಷ್ಟೇ. ಇನ್ನು ಈ ತರ ಬರಲ್ಲ ಮತ್ತೆ ಬಾಯಿಗೆ ಸರ್. ಎಲ್ಲ ಬರ್ಸಿದ್ರು ಸರ್ ಅಷ್ಟೇ. ಇನ್ನು ಹೋಯ್ತು ಕತೆ. ಫಾರ್ವೆಲ್ ನೋಡೋಣ ಭಯ್ಯ, ಫಾರ್ವೆಲ್. ಯಾವತ್ತು RCB ಮ್ಯಾಚ್ ಇದ್ರೆ ಕೊನೆ ತನಕ ನೋಡಿ, ಯಾವತ್ತು ಏನೂ ಆಗಿಲ್ಲ. RCB ಇದು ನೋಡಿ, ನಾವು ಪಕ್ಕಾ ಡಿ ಬಾಸ್ ಅಭಿಮಾನಿ. ಫಿಲಿಮ್ ಇಂಡಸ್ಟ್ರಿ ಅಂತ ಬಂದರೆ ಡಿ ಬಾಸ್ ಹೆಂಗೋ ಅದರಂಗೆ ಕ್ರಿಕೆಟ್ ಅಂತ ಬಂದರೆ ವಿರಾಟ್ ಕೊಹ್ಲಿ. ಡಿ ಬಾಸ್ನೂ ಬಿಡಲ್ಲ, RCBನೂ ಬಿಡಲ್ಲ. ಇವತ್ತು ವಾರ ಶನಿವಾರ, ಯಾವ ದೇವ್ರ ವಾರ? ವೆಂಕಟರಮಣ ವಾರ, ಹೌದಾ? 7 ಕೊಂಡಲವಾಡ ವೆಂಕಟರಮಣ. CSK ಗೋವಿಂದ ಗೋವಿಂದ. RCB. For a reason, CSK out of the season. CSK lost, but they gave a good intent. I think this is the best match for CSK this year. And let's see if RCB wins. Some of the CSK fans are there supporting RCB, and I support CSK too because I'm a Tala fan also. And I think this year is the time for us. Let's see. This is the season. This is the RCB season. 18 years. इस बार जीतेंगे RCB. 18 number Virat Kohli's number. So I think this is the luckiest season for us. And Next season, what is the plan for CSK? I don't know. What's the plan for CSK? I think Dhoni will play. I think Dhoni will play next season. I suggest that MS Dhoni. MS Dhoni, please retire.
remove Deepak Huda, remove Rahul Tripathi, get some youngsters. That's all. We can repeat the history and eliminate the CSK. So RCB forever. ಕಂಗ್ರ್ಯಾಚುಲೇಷನ್ಸ್ ಫಾರ್ RCB. ನಮಗೆ ವೆದರ್ ತುಂಬ ಸಪೋರ್ಟ್ ಮಾಡ್ತು. ಬೆಳಗ್ಗೆಯಿಂದ ವೆದರ್ ಮಳೆ ಬರುತ್ತೆ. ಹೌದು, 12 ಗಂಟೆವರೆಗೂ ಮಳೆ ಬರುತ್ತೆ ಅಂತಿತ್ತು, ಬಟ್ ಮಳೆ ಬಂದಿಲ್ಲ. ಮಳೆಗೆ ಥ್ಯಾಂಕ್ಸ್ ಹೇಳಬೇಕು ಇವತ್ತು ಬರ್ತಾ ಇರೋದಕ್ಕೆ. ಜೈ RCB. ಗರ್ಲ್ಸ್ ಕೂಡ ಈ ಸಲ ಗರ್ಲ್ಸ್ ಕೂಡ IPL ಕಪ್ ವಿನ್ ಆಗಿದ್ದಾರೆ, ಬೈಸ್ ಕೂಡ ವಿನ್ ಆಗೋ ಮಟ್ಟ ಹೋಗ್ತಿದ್ದಾರೆ. ಏನು ಸರ್ ಎಷ್ಟು ಮಟ್ಟ ಈ ಸಲ ಪಕ್ಕ ನಮ್ಮ RCB ಗೆದ್ದೇ ಗೆಡುತ್ತೆ. ಲಾಸ್ಟ್ ಓವರ್ ಮಾತ್ರ ಸೈಕ್ ಆಗಿತ್ತು. ಲವ್ ಇಟ್ ಮ್ಯಾಚ್. ಏನು ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ. ಹೆವಿ ಥ್ರಿಲ್ಲರ್ ಮ್ಯಾಚು. ಈ ಸಲ ಕಪ್ ಹೊಡೆಯೋದಂತ ಗ್ಯಾರಂಟಿ RCB. ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು ಮ್ಯಾಚ್ ನೋಡಿದ್ದು. ಈ ಥರ ಮ್ಯಾಚ್ ಇರಬೇಕು ಬಂದಾಗ. ಈಸಿಯಾಗಿ ಗೆದ್ಬಿಟ್ರೆ ಮಜಾ ಇರಲ್ಲ. ಹೊಟ್ಟೆ ದುಡ್ಗೂ ಮೋಸ ಆಗಲ್ಲ ಅಂತ ನಿಜವಾಗ್ಲೂ ತುಂಬ ಖುಷಿ ಆಯಿತು ಮ್ಯಾಚ್ ನೋಡಿದ್ದು. ಫಸ್ಟ್ ಟೈಮ್ ಸ್ಟೇಡಿಯಂ ಬಂದಿದೆ ಸರ್. RCB ವಿನ್ ಆಗಿರೋ ತುಂಬ ಖುಷಿ ಆಗ್ತಿದೆ. ಈ ಸತಿ ಕಪ್ ಹೊಡಿತಾರೆ. I am from Kerala. We were a group of 30 people who prepared this jersey to represent CSK fans, and we won it on the last ball thriller. You are from Kerala? Kerala. Why you like RCB? Why? Not because of Virat Kohli, but because of Gail, ABD, we started to love. Then Virat took up that role. Now Rajat is leading. Tim David, Hazelwood movie, everybody is there. Isala Cup namde. ಯಾರಪ್ಪಂದು ಏನೈತಿ? RCB ನಮ್ದೈತಿ. One of the greatest match. Bangalore Twins. Isala Cup namde. CSK, where are you going? Tamil Nadu going. CSK, where are you going? Tamil Nadu going. Isala Cup namde. Yes, one of the greatest match of all time. RCB ಈ ಸಲ ಕಪ್. ಏನಾಯ್ತು? ಏನಕ್ಕೆ ಫ್ರೆಂಡ್ ಬರೀ 2 ರನ್ಸ್ ಸರ್. ಬರೀ 2 ರನ್ಸ್ ಅಲ್ಲಿ ಸೋತಿದ್ದೀವಿ ಅಷ್ಟೇ. ಒಂದು ನಿಮಿಷ ಬರೀ 2 ರನ್ಸ್ ಸರ್. 2 ರನ್ಸ್ ಅಲ್ಲಿ ಸೋತಿದ್ದೀವಿ. 2 ರನ್ಸ್ ಒಪ್ಕೊಂತೀವಿ. 2 ರನ್ಸ್ ಯಾರು ಇಲ್ಲ ಅಂದ್ರೆ 2 ರನ್ಸ್. ಸೋಲೆ 2 ಪಾಯಿಂಟ್ ನಮ್ಗೆ ಅದರಲ್ಲೇ ಬಂದಿದ್ದು. 16 ಪಾಯಿಂಟ್ಸ್ ಟೇಬಲ್ ಅಲ್ಲಿ ಮೇಲೆ ಹೋಗಿ ನಿಂತ್ಕೊಂಡಿರೋದು ನಾವೇನೆ. ಏನೇ ಆಗ್ಲಿ 3 ಸತಿ ಹೊಡೆದಿದ್ದೀವಿ ಸರ್. 3ಗೆ ಮುಕ್ತಾಯ ಮಾಡಲ್ಲ ಇದಂತೂ ನಾವು. ಈ ಸತಿ ನಾವು ಕಪ್ ತಗೊಂತೀವಿ. ಔಟ್ ಆಫ್ ದ ಸೀಸನ್ CSK where are you going? ಚೆನ್ನೈಗೆ ಹೋಗಿ ಧೋನಿ 4 ಬಾಲ್ 4 ರನ್ನು ಏನ್ ಮಾಡ್ತಾರೆ? 19th ಓವರ್ ಬಂದು 4 ಬಾಲ್ 4 ರನ್ ಹೊಡಿತಾರ? ಸ್ಟ್ರೈಕ್ ರೇಟ್ ಏನು? ಸೂಪರ್ ಲಾಸ್ಟ್ ಓವರ್ ವರೆಗೂ ಸೂಪರ್ ಆಗಿತ್ತು. ಸೂಪರ್ ಮ್ಯಾಚ್. ಸೂಪರ್. ತುಂಬ ಚೆನ್ನಾಗಿತ್ತು. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಚೆನ್ನಾಗಿತ್ತು. ನಮ್ಮ ಲುಂಗಿ ಹೆಂಗಿಡಿದು ಬೌಲಿಂಗ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಲಾಸ್ಟ್ ಓವರ್ ಮಾತ್ರ ಒಂದು ನೋ ಬಾಲ್ ಬಂದಿರಲಿಲ್ಲ ಅಂದರೆ ಇನ್ನೂ ಈಸಿಯಾಗಿ ವಿನ್ ಆಗ್ತಿದ್ವಿ. ಬಟ್ ಬಟ್ಸ್ ವಿನ್ ಆಗ್ತಾರೆ ನಮ್ದಿರೋದು. ಒಟ್ಟಲ್ಲಿ ವಿನ್ ಆದ್ವಿ. ಜೈ RCB. ನಾವು ಟಾಪ್ ಅಲ್ಲಿ, ಅವರು ಬಾಟಮ್ ಅಲ್ಲಿ. ನೋಡಕ್ಕೆ ಸಂತೋಷ ಆಗ್ತಾ ಐತೆ. ಜೈ RCB. ಹೆಣ್ಮಕ್ಳು ಕೂಡ ಕಪ್ ಗೆದ್ದಿದ್ದಾರೆ, ಗಂಡ್ಮಕ್ಳು ಕೂಡ ಹೊರಟಿದ್ದಾರೆ. ಈ ಸಲ ಕಪ್ ನಮ್ದೆ. ಈ ಸಲ ಚಾನ್ಸ್ ಇದೆ ಸರ್. ಈ ಸಲ ಕಪ್ ನಮ್ದೆ. ಚಾನ್ಸ್ ಇದೆ. ಹೋಪ್ನ ಹೊಡೆದಿದ್ದೀವಿ ಅನ್ಕೋತೀವಿ. ಹೊಡಿತೀವಿ ಸರ್. ಎಚ್ಚೆತ್ತವಾಗಿ ಯಾಕೆ ಸರ್ CSK ಮತ್ತು RCB ಫ್ಯಾನ್ಸ್ ಹಾಕುವರು ಅಂತ ನಾನು ಗೊತ್ತಲ್ಲ ಸರ್. ನೋಡಿ ಸರ್, ಇದಕ್ಕೇನೆ ಗೊತ್ತಲ್ಲ ಸರ್. ಏನು ಅಂದರೆ ಅವಾಗಿಂದ ನಮಗೇನೋ ಇಂಡಿಯಾ ಪಾಕಿಸ್ತಾನ್ ಥರ ಅದು ಏನೋ ಪರ್ಸ್ನಲ್ ಆಗಿದ್ದು. ಅದೆಲ್ಲೆಲ್ಲೋ ಈ ಮ್ಯಾಚ್ಗಳು ಬಂದ್ಬಿಡ್ತದೋ. ರಾಜ್ಯ ಅಂತಾನೆ
ಎಲ್ಲ ಸರ್ ಹಂಗಂತಲ್ಲ ಸರ್ ಇಲ್ಲೇ ಹುಟ್ಟಿ ಇಲ್ಲೇ ತಿಂದು ಎಲ್ಲ ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ಸಪೋರ್ಟ್ ಮಾಡ್ತೀರಾ ಅಲ್ಲಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಅದು ಯೆಲ್ಲೋ ಕಲರ್ ಟಿ ಶರ್ಟ್ ಹಾಕೊಂಡಿರ್ತಾರೆ ಸರ್ ಎಲ್ಲಿ ಸೋತಿದ ತಕ್ಷಣ ಎಲ್ಲ ಬಿಟ್ಬಿಟ್ಟು ಸೈಲೆಂಟ್ ಆಗಿ ನಿಂತ್ಕೋತಾರೆ ಸರ್ ಅದು ಚೆನ್ನೈ ನಾವು ಗೆದ್ರು ಸೋತ್ರು ಇದ್ರಲ್ಲಿ ಇರ್ತೀವಿ ಸರ್ ಅದೇ ರೆಡ್ಡಲ್ಲಿ ಇರ್ತೀವಿ ಅದೇ ಬ್ಲಡ್ ಸರ್ ನಮ್ಮ ಅಪ್ಪನ್ ಕೊಟ್ಟಿದ್ದೀವಿ ಸರ್ ನಾವು 18 ವರ್ಷದಿಂದ ಗೆದ್ದಿಲ್ಲ ಅಂದ್ರೂ ಆರ್ಸಿಬಿನೇ ನಮಗೆ ತಲಾ ಫಾರ್ ಅ ರೀಸನ್ ಔಟ್ ಆಫ್ ದ ಸೀಸನ್ ನೀನ್ ಹೇಳ್ಬಿಡ್ತೀನಿ ಆರ್ಸಿಬಿ ಜೈ ಆರ್ಸಿಬಿ ಸೂಪರ್ ಖುಷಿ ಸರ್ ಏನು ನಿಮ್ದು RCB CSK ಮನೆಗೆ ತುಂಬಾ ಚೆನ್ನಾಗಿ ಆಡಿದ್ರು ದ ವೇ ದೇ ಹ್ಯಾವ್ ಮೇಡ್ ದ ಕಮ್ ಬ್ಯಾಕ್ ಇಟ್ಸ್ ರಿಯಲಿ ಟೂ ಗುಡ್ ಲಾಸ್ಟ್ ಓವರ್ ಅಲ್ಲಿ ಸರ್ ಏನು ಅನ್ಸುತ್ತೆ ಸರ್ ಲಾಸ್ಟ್ ಓವರ್ ಎಸ್ ದಯಾಲ್ ಹಿಂದಿನ ವರ್ಷ ಅವರು ಪುನಃ ನೆನ್ಪು ಮಾಡಿಸಿದ್ರು ಹಿಂದಿನ ವರ್ಷ ಖಾಲಿ ಚಪ್ಪಲಿ ಹೊಡೆದಿದ್ರು ಈ ಸಲ ಚಪ್ಪಲಿನ ಸೆಗಣಿಲಿ ಮುಳುಗಿಸಿ ಹೊಡೆದಿದ್ದಾರೆ Taj Mahal is the only wonder. RCB is the only punter. ಟೈಮ್ ಆಗಕ್ಕೆ ಮನೆ ಸೇರ್ಕೊಳ್ರು ಅಂಕಲ್ ಮಕ್ಕಳ ಆ ಲಾಲಿಪಾಪ್ ನ ಇಟ್ಕೊಂಡ್ಬಿಡಿ ಬೇರೆ ಬೇರೆ ಜಾಗಕ್ಕೆ ಅಲ್ಲೆಲ್ಲ ಇಟ್ಕೊಂಡ್ಬಿಡಿ ಲಾಲಿಪಾಪು ಅಲ್ಲ ಟೇಬಲ್ ಟಾಪು ಎಲ್ಲ ಓಕೆ ಕರ್ನಾಟಕದ CSK ಫ್ಯಾನ್ ಯಾಕೆ ಅಮ್ಮ ಡುಮಾಲ್ ಜೈ RCB ಜೈ RCB ಹೇಳೋದೊಂದೇ ಈ ಸಲ ಕಪ್ ನಮ್ದೇ ಈ ಸತ್ತಿನ ಅಂಕಲ್ ಮಕ್ಳು ನಾವೇ ಹೊಡೆದಿದ್ದು ಬೆಂಗಳೂರಲ್ಲ ಬೇಜಾನಿತ್ತು ಯಾರಿಗೂ ದಯ ತೋರಲ್ಲ ನಮ್ ದಯಾಲ್ This year 18th jersey IPL is of RCB ಫಾರ್ ಎವರ್ ಯಾರು ಸ್ಟಾರ್ಟಿಂಗ್ ಸೀಸನ್ ಅಲ್ಲಿ ಲಾಲಿಪಾಪ್ ತೋರಿಸಿದ್ರು ಇವಾಗ ಅವರೇ ಲಾಲಿಪಾಪ್ ಹಿಡ್ಕೊಂಡು ಮನೆಗೆ ಹೋಗ್ತಾವ್ರೆ ಬ್ರೋ ಹೇಳಿ ಬ್ರೋ ಆರೆಂಜ್ ಕ್ಯಾಪ್ ಯಾರ್ದು RCBದು ಪರ್ಪಲ್ ಕ್ಯಾಪ್ ಯಾರ್ದು GTದು ಗ್ರೀನ್ ಕ್ಯಾಪ್ ಏನು ಹೇಳಿ CSKದು ಅದೆಲ್ಲ ಎಸ್ ದಯಾಲ್ಗೆ ಔಟ್ ಆಗ್ಬೇಕಂದ್ರೆ ಧೋನಿ ಬರ್ಕೊಂಡ್ ಬರ್ತಾರೆ ನಾವು ಅದೇ ತರ ಅವ್ರಿಗೆ ಬೌಲಿಂಗ್ ಕೊಡ್ತೀವಿ ಅದೇ ತರ ಔಟ್ ಆಗ್ತಾರೆ ಅದೇ ತರ ವಿಕ್ಟ್ರಿ ತಗೊಂತೀವಿ ಯಾರು ಬಂದ್ಬಿಟ್ಟು ಎಷ್ಟು ದಿವಸ ಎಲ್ಲಿದ್ರಿ ಏನ್ ಮಾಡ್ತಿದ್ರಿ ಕಪ್ ತಗೊಂಡ್ಬಂದ್ರಿ ಅಂತ ಹೇಳ್ತಾರಲ್ಲ 2 ವರ್ಷ ನೀವೆಲ್ಲಿದ್ರಿ ಅಂತ ನೀವು ಯೋಚನೆ ಮಾಡಿ ಆಮೇಲೆ ಬಂದ್ಬಿಟ್ಟು ನಮ್ಮ ಹತ್ರ ಹೇಳಿ ನಾವೆಲ್ಲಿದ್ವಿ ಅಂತ ನಾವು ತೋರಿಸ್ಕೊಡ್ತೀವಿ ಈ ವರ್ಷ ಧೋನಿ ಅವ್ರು ಬಂದು ಬ್ಯಾಟಿಂಗ್ ಮಾಡಿದಕ್ಕೆ ನಾವು ಗೆದ್ದಿದ್ದು ಓಕೆನಾ ಸೊ ನಿಮ್ಮ ಹತ್ರ 5 ಕಪ್ ಇದ್ರೂ ತೊಂದರೆ ಇಲ್ಲ ಮನೆ ಹೋಗಿ ತುಂಬಾ ಖುಷಿ ಆಯ್ತು ಅವ್ರು 16 ವರ್ಷ ಅಷ್ಟೇ ಸೊ 5 ಕಪ್ ತಗೊಂಡ ಬೇಜಾರಿಲ್ಲ ಬಟ್ ಈ ಹೀನಾಯ್ತು ಸೋಲು ನಿಮ್ ಲೈಫ್ ಲಾಂಗ್ ನೆನಪಿರುತ್ತೆ ಓಕೆನಾ ಗೆದ್ದಿದ್ದೀವಿ 18 ವರ್ಷಕ್ಕೆ ಎಮ್ಮೆ ನೀವು ಕ್ವಶನ್ ರೈಸ್ ಮಾಡಿದ್ರೆ ಒಳ್ಳೆ ಮಜಾ ಇರುತ್ತೆ ಓಕೆ ಈಗ ಕಳೆದ ಬಾರಿ ಚೆನ್ನೈಲಿ ಏನಾದ್ರು ಲಾಲಿಪಾಪ್ ಶೋ ಮಾಡಿದ್ರು RCB ಫ್ಯಾನ್ಸ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಲಾಲಿಪಾಪ್ ಅದು ರಿಯಲ್ ಆಗೂ ಇರ್ಲಿಲ್ಲ ಇವಾಗ ಲಾಲಿಪಾಪ್ ಕೊಡೋದೇ ಬೇಡ ಎಲ್ಲರೂ ನೈಟ್ ಹೋಗಿ ಚಿಪ್ಕೊಂಡು ಆರಾಮಾಗಿ ಮಲ್ಕೊಂಡ್ಬಿಡ್ತಾರೆ ತಪ್ಪಿದೆ ಅಂತ RCB ಅದು CSK ತೊಂದ್ರೆನೇ ಇಲ್ಲ 0 ಕಪ್ ಆದ್ರೂ RCB ಲಾಯಲ್ ಫ್ಯಾನ್ಸ್ ಇದ್ದಾರೆ ಯಾರು ಮ್ಯೂಟ್ ಮಾಡಬೇಡಿ ಗರ್ತ ಮಾತಾಡಬೇಡಿ ಚೆನ್ನೈ ಪೂಚಡಿ ಚೆನ್ನೈ ಪೂಚಿನ ಚೂತಡಿ ಈ ಸಲ ಕಪ್ ನಮ್ದೇ CSK ದೋಸ್ ತಲಾ ಫಾರ್ ಎ ರೀಸನ್ CSK ಔಟ್ ಆಫ್ ದ ಸೀಸನ್ CSK's dosa, idli, sambar, chutney. CSK's dosa, idli, sambar, go away, dosa, idli, chutney. RCB ಫ್ಯಾನ್ಸ್ಗೂ CSK ಫ್ಯಾನ್ಸ್ಗೂ ಏನಕ್ಕೆ ಟಾಕ್ವರ್ ಇರುತ್ತೆ ಭಾಷೆ ಅಂತಾನ ರಾಜ್ಯ ಅಂತಾನ ಸರ್ ನೀವು ಒಂದು ಮ್ಯಾಚ್ ಮುಗಿದ್ಮೇಲೆ ಆಚೆ ಬಂದ್ಮೇಲೆ ಒಂದು ಗಮನಿಸಿ ನೀವು ಯಾರ್ಯಾರು CSK ಫ್ಯಾನ್ಸ್ ಇದ್ರು ಮ್ಯಾಚ್ ಮುಗಿದ ತಕ್ಷಣ ಒಬ್ಬೊಬ್ರೆ ಎಲ್ಲ ಟಿ ಶರ್ಟ್ ಎಲ್ಲ ಆಚೆ ಬಿಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು ನೀವು ತಿಳ್ಕೊಳ್ಳಿ ಎಷ್ಟು ಉರ್ಕೊಂಡಿದ್ದಾರೆ ಅಂತ ಲಾಲಿಪಾಪ್ ಯಾವುದಕ್ಕೆ ಇವ್ರು ಮಾಡೋದಿಲ್ಲ
ಬಟ್ ಈ ಪೇನ್ ಇದೆಯಲ್ಲ ಅವ್ರು CSK ಅವ್ರು ತಡ್ಕೋಬೇಕಷ್ಟೇ. ಯೋ ಬರ್ಕಯ್ಯ, ರೆಡ್ ಇಂಕಲ್ ಬರ್ಕ, ಈ ಸಲ ಕಪ್ ನಮ್ದಯ್ಯ. ಏನು ಮ್ಯಾಚ್ ಗೊತ್ತು? ಧೋನಿ ಜಾಗದಲ್ಲಿ ಶಿವಮ್ ದುಬೆ ಬಂದಿದ್ರೆ ಮ್ಯಾಚ್ ಅವ್ರದೇ. ಗಾಯಕ್ವಾಡ್ ಇದ್ದ ಒಂದ್ಸಲ ಇಂಜೂರ್ಡ್ ಗಾಯಕ್ವಾಡ್ ಇಂಜೂರ್ ಗಾಯವಾಗಿ ಬಿಟ್ಬಿಡಿ, ಕ್ಯಾಪ್ಟನ್ ಇಸ್ ಔಟ್. ಈಗ ಧೋನಿ ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ MS ಧೋನಿ. ಸೊ MS ಧೋನಿ 19th ಓವರಲ್ಲಿ ದ ಗ್ರೇಟ್ ಫಿನಿಷರ್ ಏನು ಮಾಡಬೇಕು? 4 ಓವರ್ಸಲ್ಲಿ 4 ರನ್ಸ್ ಹೊಡಿತಾರಾ? 4 ಬಾಲ್ಸಲ್ಲಿ 4 ರನ್ಸ್ ಆಗಲ್ಲ. ಶಿವಮ್ ದುಬೆ ಬಂದಿದ್ರೆ ಮ್ಯಾಚ್ ಅವ್ರದೇ. ಸ್ಟ್ರೈಕ್ ರೊಟೇಟ್ ಮಾಡೋಕ್ಕೂ ಗೊತ್ತಿಲ್ಲ ಅವರಿಗೆ. ಎಷ್ಟೇ ಬೌಲಿಂಗ್ ಅನ್ಸುತ್ತೆ, ಯಾಕಂದ್ರೆ ಇವತ್ತು ಮ್ಯಾಚ್ ಜಾಸ್ತಿ 6 ಗಳ ಸುರಿಮಳೆಗಳು ಕೂಡ ಜಾಸ್ತಿ ಹಂಗೆ ಹೋಗ್ತಾ ಇತ್ತು. 2024 ರಿಪೀಟ್ ಆಯ್ತು ಅಷ್ಟೇ. ಎಸ್ ದಯಾಲ್ 2024 ಲಾಸ್ಟ್ ಓವರ್ ಹೆಂಗೆ ನಮ್ಮ 6 ಬಾಲ್ಸ್ ಹೆಂಗೆ ರನ್ ಸೇವ್ ಮಾಡಿದ್ರು ಕ್ವಾಲಿಫೈ ಆಗೋಕ್ಕೆ, ಸೇಮ್ ಈ ಸರಿನೂ ಎಸ್ ದಯಾಲ್ ಬಂದೇ ಬಿಟ್ರು. ಟಾಪ್ 2 ಅಲ್ಲ, ಕಪ್ ಹೊಡೆತೀವಿ ಸರ್. ತಲಾ ಫಾರ್ ಎ ರೀಸನ್, CSK ಔಟ್ ಆಫ್ ಸೀಸನ್ ಅಷ್ಟೇ. ಏನಂತ ಬಂದ್ರು RCB ಇಂಡಿಯನ್ ನಿಂತಿರುತ್ತೆ. ನಮ್ಮ ಯಜಮಾನ ವಿರಾಟ್ ಕೊಹ್ಲಿ ಅಷ್ಟೇ. ಕಿರಣ 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 ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. CSK out of the season. Yes. It was nice. It was good. Super crazy match. RCB winner. RCB. We are the champ. RCB ಅಣ್ಣ ಗೆದ್ದು ಸತ್ರ RCBನೇ. ಸೂಪರ್ ಮಸ್ತ್ ಮ್ಯಾಚ್ ಏನಕ್ಕೆ ಲಾಸ್ಟ್ ಓವರ್ ಭುವಿ ಬಂದ ಕೊಟ್ಬಿಡ್ತಾರೆ ಅನ್ಕೊಂಡ್ರಿ, ಬಟ್ ಸೈಕ್ ಬೌಲಿಂಗ್ ಮತ್ತೆ ಎಷ್ಟಾಲಿ ಅಗೇನ್ ಕ್ರಿಯೇಟೆಡ್ ಒಂದು ಬಾಲ್ ವರೆಗೂ ಲಾಸ್ಟ್ ಓವರ್ ಒಂದು ವಿಕೆಟ್ ಹೋಗುತ್ತೆ. ಅಯ್ಯೋ ಅಂಕಲ್ 1 ಬಾಲ್ 4 ರನ್ ಯಾರಿಗೂ ಒಪ್ಸಿರ್ಲಿಲ್ಲ ಅಂತ ಒಳ್ಳಾಡ್ 1 ರನ್ ಕೊಟ್ಟು ಮ್ಯಾಚ್ ಗೆಲ್ಸ್ಬಿಟ್ಟ ಅಂಕಲ್. ಫುಲ್ ಖುಷಿ ಬಂದಿದ್ದಕ್ಕೆ. RCBಗೆ ತುಂಬಾ ಸಂತೋಷ ಆಯ್ತು ಇವತ್ತು. ವೆರಿ ನೈಸ್. ತುಂಬಾ ಸಂತೋಷ ಆಯ್ತು. ಮತ್ತೆ ಅವರೇ ಕೂಡ CSKಗೆ ತುಂಬಾ ಸಾರಿ ಹೊಡೆದಿದ್ದೀವಿ, 2 ವರ್ಷ ಹೊಡೆದಿಲ್ಲ, ಅದಕ್ಕೆ ರಿಮೈಂಡ್ ಮಾಡಿ ಇವತ್ತು ಮತ್ತೆ ಹೊಡೆದಿದ್ದೀರಿ. ಧೋನಿ ಅವ್ರಿಗೆ ಒಳ್ಳೆ ಫೇರ್ವೆಲ್ ಕೊಟ್ಟಿದ್ದೀರಿ. ದಯವಿಟ್ಟು ಮತ್ತೆ ಇನ್ನೊಂದು ವರ್ಷ ಆಡಿ CSK ಮಾನ ಮರ್ಯಾದೆ ತೆಗಿತಾರೆ ಮನೆಗೆ. ಅದಕ್ಕೆ ಅವ್ರದ್ದು ಗೊತ್ತಾಗಬೇಕು. ಇವತ್ತು ಬೆಂಗಳೂರಲ್ಲಿ ಅವ್ರ ಲಾಲಿಪಾಪ್ ಅವರೇ ಒಳ್ಳೆ. ಜೈ CSK ಅಲ್ಲ, ಜೈ RCB ಫಾರ್ ಎವರ್. RCB ನಾವು RCB ಅಂತ ಇರೋದು ಧೋನಿ ಅಂತ. 5 ಸ್ಟಾರ್ ಯಾವತ್ತೂ ಗೆಲ್ಲಕ್ಕಾಗಲ್ಲ. Try to collect cups, not caps. RCB ಮಸ್ಟ್ ವಿನ್ ಚೆನ್ನಾಗಿತ್ತು ಗೇಮು.
ಯಾವತ್ತು ಕೊಹ್ಲಿ ಅವರು 61 ಹೊಡಿತಾರೋ 50 ಮೇಲೆ ಹೊಡಿತಾರೋ ಕಂಪಲ್ಸರಿ ವಿನ್ನೆ. ಹೋಮ್ ಟೀಮಲ್ಲಿ ನಮ್ಗೆ ಗೆದ್ದಿದ್ದು ಭಾಳ ಖುಷಿ ಆಯಿತು. ಪ್ಲಸ್ ಇನ್ನೊಂದು ಏನಂದರೆ ಇಬ್ಬರು ಆಡಿದ್ರು ಅಷ್ಟೇ ತಪ್ಪ, ಹಿಂದೆ ಬರೋರು ಯಾರು ಆಡಲಿಲ್ಲ. ಲಾಸ್ಟಲ್ಲಿ ರೋಮಿಯೋ ಶೆಪರ್ಡ್ ಹೊಡೆದಿಲ್ಲ ಅಂದರೆ ಸ್ಕೋರ್ ಇಲ್ಲ. ಹೌದು ಸರ್, ಅವ್ರು ಹೊಡೆದಾರೆ, ನಾವು ಇನ್ನೂ ಹೊಡೆದಿಲ್ಲ. ಇವತ್ತು ಮಳೆ ಬರ್ದಿರೋದು ನಮ್ಗೊಂದು ಪ್ಲಸ್ಸು. ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ಇದೇ ಚಾನಲಲ್ಲಿ ಹೇಳಿದ್ದೆ, 40K ಲೈಕ್ಸ್ ಬಂತು. ಇದನ್ನೇ ಹೇಳಿದ್ದು ಏನಂದರೆ, ಕೊಹ್ಲಿ ಅವರು ಯಾವತ್ತು 50 ಮೇಲೆ ಹೊಡಿತಾರೋ 101% ಮ್ಯಾಚ್ ವಿನ್ನು. ಇದರಲ್ಲಿ ಲಾಸ್ಟಲ್ಲಿ ಕ್ಯಾಚ್ ಬಿಟ್ಟರು, ಆಮೇಲೆ 10 ರನ್ ಬಂತು. ಇದನ್ನು RCB ಸೂಪರ್ ವಿನ್, ಮಸ್ಟ್ ವಿನ್, ಚೆನ್ನಾಗಿತ್ತು. ಇದನ್ನ ಸ್ವಲ್ಪ ಬೌಲರ್ಸ್ ಬಂದು ನಮ್ಗೆ ತುಂಬಾ ಖುಷಿ ಸರ್. ಯಾಕಂದ್ರೆ ಅವ್ರದ್ದು ನಮ್ಮನ್ನ ತುಂಬಾ ಜಾಗದಲ್ಲಿ ನಮ್ಮನ್ನ ಅವಮಾನ ಮಾಡಿದ್ದಾರೆ. ಹೆಂಗೆ ನಮ್ಮ ಫ್ಯಾನ್ಸ್ ಇವತ್ತು ವಿರಾಟ್ ಕೊಹ್ಲಿ ಅವರು ಏನು ಭೇಟಿ ಕೊಟ್ಟಿದ್ದಾರೆ ಇಲ್ಲಿ. ವಿರಾಟ್ ಕೊಹ್ಲಿ ಅವರು ನನ್ನ ಫ್ಯಾನ್ಗೋಸ್ಕರ ನಾನು ಆಡ್ತೀನಿ, ಇವತ್ತು ಮ್ಯಾಚ್ ಆಡ್ತೀನಿ, ಅದು CSK ಮೇಲೆ ಆಡ್ತೀನಿ, ಬೇರೆ ಮ್ಯಾಚ್ ಯಾವುದಾದ್ರೂ ಪರವಾಗಿಲ್ಲ, ಹೋಮ್ ಟೌನಲ್ಲಿ CSK ಮೇಲೆ ಆಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ಬೇರೆ ಯಾವ ಊರು ಹೋದ್ರೂ CSK ಫ್ಯಾನ್ಸು ತುಂಬ ಜನ ಹೋಗ್ತಾರೆ, ನಮ್ಮವರು ಹೋಗಲ್ಲ. ನಮ್ಮವರು ಬರೋದು ಬೆಂಗಳೂರು ಒಂದೇ, ಹೋಮ್ ಟೌನ್ ಮಾತ್ರನೇ. ಅದರಿಂದ ನಮಗೆ ಫುಲ್ ಖುಷಿ ಸರ್, ಒಳ್ಳೆ ಸೂಪರ್ ಹ್ಯಾಪಿ. ಇನ್ನೂ ಒಂದು ಏಜಲ್ಲಿ ಹುಟ್ಟಿಲ್ದಿರೋದು ಸ್ವಲ್ಪ ಮೈನಸ್ ಆಗ್ತಾ ಇದೆ. ಯಾಕಂದ್ರೆ ಸರ್ ಇವತ್ತು ಬೌಲಿಂಗ್ ಅಲ್ಲಿ ಏನಂದ್ರೆ ಸ್ಪಿನ್ನರ್ಸ್ ಯಾರು ಸಪೋರ್ಟ್ ಮಾಡಿಲ್ಲ ಸರ್. ಸ್ಪಿನ್ನರ್ಸ್ ಇಟ್ಕೊಂಡೇ ಇಲ್ಲ, ಸಪೋರ್ಟ್ ಮಾಡಲೇ ಇಲ್ಲ. ಇವರು ಏಜಲ್ಲಿ ಹುಟ್ಟಿದ್ರೆ ಇಷ್ಟೊತ್ತಿಗೆ ಸ್ಟಾರ್ಟಿಂಗ್ ಅಲ್ಲೇ ಇನ್ನೊಂದು 3 ಕ್ಯಾಚ್ ಬಿಟ್ಟಿದ್ದಾರೆ. 3 ಕ್ಯಾಚು, ಆ 3 ಕ್ಯಾಚು ತುಂಬಾ ಇಂಪಾರ್ಟೆಂಟ್. ಅದು ಲಾಸ್ಟ್ ಟೈಮಲ್ಲಿ ಕ್ಯಾಚ್ ಬಂದು 6 ಜಡೇಜಾ ಕ್ಯಾಚ್ ಬಂದು, ಜಡೇಜಾ ಫಾರ್ಮಲ್ಲೇ ಇಲ್ಲ ಸರ್. ನಾವು ಅವನ್ನ ಫಾರ್ಮ್ ಮಾಡಿಸಿದೀವಿ, ಫಾರ್ಮರ್ಲೇ ಇರ್ಲಿಲ್ಲ, ಅವ್ರನ್ನ 50 ಹಾಕ್ಸಿ ಫಾರ್ಮ್ ಹಾಕ್ಸಿದೀವಿ. ಓಕೆ ಸರ್, तो जीत गया, अब क्या करना? ಒಳ್ಳೆ ಮ್ಯಾಚ್ ರೀ, ಸಖತ್ತಾಗಿತ್ತು ಮ್ಯಾಚ್, ಎಂಟರ್ಟೈನ್ ಆಗಿತ್ತು. ನಮ್ದು ಈ ಸಲ ಹೇಳೋದೊಂದೇ, ಅಂಕಲ್ ನನ್ನ ಮಕ್ಕಳಿಗೆ ಕಪ್ಪು ನಿಮ್ ಚಿಪ್ಪಿಟ್ಕೋಬೇಕಷ್ಟೇ. It was great. The stadium went insane. The last over was really scary, but it was worth it all. Thank you. CSK whistle ಪಡುತ್ತಾ ಮುಚ್ಚಕ ಮನೆ ಹೋಗೋ. RCB is going to win this year. Always king. ಈ ಸಲ ಕಪ್ ನಮ್ದೇ. ಚೆನ್ನಾಗಿ ಸೋಲ್ಸಿದೀವಿ, ನಮ್ಮ ಬೆಂಗಳೂರು ಗೆದ್ದೈತೆ. ಅಮೇಜಿಂಗ್ ಮ್ಯಾಚ್. ಧೋನಿ ಒಂದೇ ಒಂದು RCB. Great comeback from CSK batters, but well done by RCB at the end. CSK ವಿಜಿಲ್ ಪಾಟ್ ಮುಚ್ಕೊಂಡ್ ಮನೆಗೆ ಹೋಗ್ಬಿಟ್ರು, ನೋಬಲ್ ಆದಾಗ ಆಮೇಲೆ ಗೊತ್ತಾಯ್ತು ಅವ್ರು ಬಡಬಡ ಮನೆ ಕಡೆ ಓಡ್ಬೇಕು ಅಂತ. ಅಷ್ಟೇ ಜೀವನ. ಎಲ್ಲೂ ಬೇಕು ಮಾಡಿಕೊಳ್ಳಿ, ನಾವು ಬೇಜಾರೇ ಮಾಡ್ಕೊಳ್ಳಲ್ಲ, ಅವ್ರು ಇಷ್ಟ ಬಂದ ಕಡೆ ಮಾಡಿಕೊಳ್ಳಿ. ಬಟ್ 16-17 ಮಾತ್ರ ಬಂದ್ಬಿಡ್ಲಿ, ವಾಪಸ್ ಬಂದ್ಬಿಟ್ಟು ಹಾಕೊಂಡು ಹೋಗಿ. ನಮ್ಮ ಕಂಪ್ನಿಯಲ್ಲ ಚಿಂತೆ ಅಲ್ಲ, RCB versus CSK ಇದ್ದಾಗ ಚಿಕ್ಕ ವರ್ಷದಾಗ ಗೆಲ್ಲೋದು. ರೊಕ್ಕ ಜೈ RCB, ಪೈಸಾ ವಸೂಲ್ ಮ್ಯಾಚ್. ಸೋತ್ರು ಗೆದ್ರು ಅಂಕಲ್ ಮಕ್ಕಳಿಗೆ ಹೇಳೋದೊಂದೇ, ಗೆದ್ದಿದ್ದೀವಿ ಈ ಸಲ ಕಪ್ ನಮ್ದೇ ಬಿಡಿ ಬ್ರೋ. ಮ್ಯಾಚ್ ಆಕ್ಚುಲಿ ವಿಜಯ್ ಬರ್ದಿಟ್ ಬಿಡ್ವಿ, ನಮ್ದೇ ಕಪ್ ಬಂದ್ಬಿಡ್ತೇವೆ. ಮ್ಯಾಚ್ ಆಕ್ಚುಲಿ ಬಹಳ ಟೆನ್ಷನ್ ಅಲ್ಲಿ ಇತ್ತು, ಸೂಪರ್ ಆಗಿತ್ತು. ಲಾಸ್ಟ್ ಓವರ್ ತನ, ಈಗ ಲಾಸ್ಟ್ ಬಾಲ್ ತನ ಚೆನ್ನಾಗಿತ್ತು. ಸೀರಿಯಸ್ಲಿ ಹೇಳ್ಬೇಕಂದ್ರೆ ಪೈಸಾ ವಸೂಲ್. ನಾವು ಉತ್ತರ ಕರ್ನಾಟಕದಿಂದ ಬಂದಿದ್ದೀವಿ, ಹುಬ್ಬಳ್ಳಿಯಿಂದ, ಇವತ್ತು ಪೂರ ಪೈಸಾ ವಸೂಲ್. ಜೈ RCB. Daiva is with us and RCB will always on this rock. RCB top. ಜೈ MSD, ಜೈ RCB. ಅಂಕಲ್ ಮಕ್ಕಳಿಗೆ ಹೇಳೋದಂತೆ, ಈ ಸಲ ಕಪ್ ನಮ್ದೇ. ಅಂಕಲ್ ಮಕ್ಕಳಿಗೆ ಹೇಳೋದಂತೆ, ಈ ಸಲ ಕಪ್ ನಮ್ದೇ. RCB. Hi, hello. I hope that RCB can win in the future, and I hope that they'll win the cup this year. Okay, I will be extremely happy if they won. RCB. RCB. Jai RCB. Romario is very beauty. RCB is a beauty. ಕರ್ನಾಟಕದಲ್ಲಿ ಅತಿ ಶಕ್ತಿಯುತ ಟೀಮ್ ಅಂದ್ರೆ ಈಗ 18 ವರ್ಷದಲ್ಲಿ RCB. ಈ ಟೀಮೇ ತುಂಬಾ ಚೆನ್ನಾಗಿ ಆಡ್ತಿರೋದು.
ಲವ್ಲಿ ಡೆಪ್ತ್ ಆಫ್ ಬೌಲಿಂಗ್, ಲವ್ಲಿ ಡೆಪ್ತ್ ಆಫ್ ಬ್ಯಾಟಿಂಗ್. ಕಪ್ಪಿದೆ ಅಂತ ಹೇಳ್ತಾರೆ ಎಲ್ಲರೂ ಸ್ಟಾರ್ಸ್ ನಮ್ಮಲ್ಲಿ, ನಮ್ಮ ಫ್ಯಾನ್ಸ್ ಇಡ್ಲಿ ಸಾಂಬಾರ್ ಚಟ್ನಿ ಸಾப்பிಟ್ಟು வீட்டுக்கு போயிட்டுனே இருக்கு ஒண்ணுமே இல்ல. It was a close game. The good part is that CSK is out of the season, so it's good that RCB got the victory. But a lot of positives for CSK to take out of it. Excellent game. It was a very wonderful game. Good to watch. Good that RCB won. Even though I'm a CSK fan, I'm saying that since they're out of the season. RCB ಚೆನ್ನಾಗಿ ಆಡಿದ್ರು. ಅವರು ಸ್ಪಿನ್ ಬೌಲಿಂಗ್ ಡುಗಾನ ಕಳಿಸ್ಬೇಕಾಗಿತ್ತು, ಅವರೇ ತಪ್ಪು ಮಾಡಿ ಸೋತೋದ್ರು. RCB ಸತಿ ಕಪ್ ಹೊಡಿಲೇಬೇಕು. ಎಲ್ಲ ಫ್ಯಾನ್ಸ್ for a reason, CSK out of season. ಈ ಸಲ ನಮ್ಮದೇ ಕಪ್ಪು. ಈ ಸಲ ಯಾರ್ದು? ಮಕ್ಕಳಿಗೆ ಹೇಳೋದು ಒಂದೇ, ಪ್ರತಿ ವರ್ಷ ಏನಾಯ್ತೋ ಏನಾಗಿಲ್ಲೋ ಗೊತ್ತಿಲ್ಲ, ಹೋದ ವರ್ಷದಿಂದ ಅವ್ರಿಗೆ ವಕ್ರದರ್ಶ ಶುರು ಆಗಿದೆ. ಕೊಡ್ತಾನೆ ಇರ್ತೀವಿ, ಅವ್ರು ಇಸ್ಕೊಂತಾನೆ ಇರ್ಬೇಕು. ಅಂಜಿರೆಂಡಿ 7 CSK ಚೈಲ. ಹ್ಯಾಪಿ ರಿಟೈರ್ಮೆಂಟ್ ಧೋನಿ. RCB ಕಪ್ಪು ನಮ್ಮ ಬಾಸ್ ಅಪ್ಪು. ಸಾಕ್ ಬಿಡೋಣ, ಎಷ್ಟಂತ ಈ ಸಾರಿ ಕಪ್ ನಮ್ದೇ. CSK ಗೆ ವಿಸಿಲ್ ಪಡೋ, ತಿಕ್ಕ ಮುಚ್ಕೊಂಡು ಮನೆಗೆ ಓಡು. ಈ ಸಲ ಕಪ್ ನಮ್ದೇ. It's good. Match was good, but I expect Dhoni to win the match. Fortunately, ಮಿಸ್ಟೇಕ್ಸ್ ಆದ್ರೂ ನಾವೇ ಗೆದ್ವಿ. CSK RCB nice, super. fantastic. ಈ ಸಲ ಕಪ್ ನಮ್ದೇ. ತಲಾ ಫಾರ್ ದ ರೀಸನ್ CSK out of the RCB. ಬೆಟರ್ ಲಕ್ ಫಾರ್ ನೆಕ್ಸ್ಟ್ ಇಯರ್. ಏನೈತಿ ಈ ಇಯರ್ ಸರಿಗೆ ಬಂದಿಲ್ಲ. ಏನಕ್ಕೆ RCB ಮತ್ತೆ CSK ಒರ್ಬಲ್ ಟಾಕೋರ್ ಯಾಕೆ ಜಾಸ್ತಿ ಏನಕ್ಕೆ ಆಗ್ತಾ ಇರುತ್ತೆ? ಸರ್ ಕ್ರೇಸ್ ಸರ್, ಸೌತ್ ಇಂಡಿಯಾದಲ್ಲಿ ಕ್ರೇಸ್ ಸದನ್ ಬ್ರದರ್ಸ್ ತಾನೆ, ಅದಕ್ಕೆ. ಅದೇ ತರ ಸನ್ರೈಸರ್ ಕೂಡ ಇದೆ ಸೌತ್ ಇಂಡಿಯಾದಲ್ಲಿ. ಸನ್ರೈಸರ್ ಹೈದರಾಬಾದ್ ಕೂಡ ಇದೆ. ಅದಕ್ಕೆ ಬೇರೆ ಲೆವೆಲ್ ಕ್ರೇಸ್, ಇದಕ್ಕೆ ಬೇರೆ ಲೆವೆಲ್ ಕ್ರೇಸ್. ಮೇನ್ ಧೋನಿಗೋಸ್ಕರ ಕ್ರೇಸ್. ಏನಕ್ಕೆ ಹೆಚ್ಚಾಗಿ RCB CSK ಗೆ ಜಾಸ್ತಿ ಟಾಕೋರ್ ಇರುತ್ತೆ? ಏನಕ್ಕೆ ಹೆಚ್ಚಾಗಿ RCB CSK ಗೆ ಟಾಕೋರ್ ಇರುತ್ತೆ? ಇರ್ಲೇಬೇಕು ಅದು. ಇವಾಗಲ್ಲ, ಕಾವೇರಿಯಿಂದನೂ ಇದೆ ನಮ್ಗೆ ತಮಿಳ್ನಾಡಿಗೆ ಆಗಲ್ಲ. இந்தியா பாகிஸ்தான் இதாங்க. நாங்க தமிழ் தான், ஆனா எங்களோட டீம் RCB. RCB ಗೆ ಕಪ್ಪು, CSK ಗೆ ರೆಡ್ ಲಾಲಿಪಾಪ್. ಆ ತರ ಏನೇ ಆಗಲ್ಲ, CSK ಗೆತ್ತು. ಜೈ RCB. ಇನ್ನು ಕಪ್ಪು ಗೆದ್ದಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಗೆ CSK ಮೇಲೆ ಗೆದ್ದೆ. ಜೈ RCB. ಹಂಗಲ್ ಮಕ್ಳು ಹೇಳೋದೊಂದೇ, ಈ ಸಲ ಕಪ್ ನಮ್ದೇ ಅಲ್ಲ. ಗುಡ್ ಮ್ಯಾಚ್, ಕರೆಕ್ಟ್ ಪ್ರೈಸ್. ಗ್ರೇಟ್ ಮ್ಯಾಚ್. ಒಳ್ಳೆ ಎಕ್ಸ್ಪೀರಿಯನ್ಸ್. ಮೇನ್ ಅಪೋಸಿಷನ್ ಹೋಗಿದ್ದಾರೆ, ಈ ಸಲ ಅವರು ಕಪ್ಪು ಗೆಲ್ಲಿಕ್ಕೆ ಟ್ರೈ ಮಾಡಿ. ಸರ್, ಇವತ್ತು ನಮ್ಮ ಹುಡುಗಿ ಮ್ಯಾಚ್ ನೋಡಿದಾಳೆ, ಅದಕ್ಕೆ ಗೆದ್ದಿರೋದು. ಕ್ರಿಕೆಟೇ ನೋಡಲ್ಲ ಅವಳು, ಸಿಂಚನ ಅಂತ. ಅವಳು ಮ್ಯಾಚ್ ನೋಡಿರೋದಕ್ಕೆ ಗೆದ್ದಿರೋದು. ಹೌದಾ? ತಲಾ ಫಾರ್ ಅ ರೀಸನ್, CSK out of season. Good game, both team played well. Thank you. ವೆರಿ ಗುಡ್. ತಲಾ ಫಾರ್ ಎವರ್. ಜೈ RCB. ಬೆಂಕಿ. ಚಿಂಡೆ ಚಿತ್ರಾನ್ನ, ಬೂದಿ ಮೊಸರನ್ನ. ಇಲ್ಲಿ ಕ್ಯಾಮ್ರಾ ಇಲ್ಲಿದೆ ಹೇಳಿ. ಜೈ RCB. ಲಾಯಲ್ ಫ್ಯಾನ್ ಬೇಸ್ ಫಾರ್ ಎವರ್. ಅಂಕಲ್ ಮನೆಗೆ, ಅಂಕಲ್ ಮಕ್ಕಳು ಮನೆಗೆ, ನಮ್ದು ಪ್ಲೇ ಆಫ್ಗೆ. ಸರ್, ಅಂಕಲ್ ಹೊಡಿತೀವಿ ಅಂತ ಹೇಳಿದ್ವಿ. ಅಂಕಲ್ ಮಕ್ಕಳು ಮನೆಗೆ. RCB. ಇದೆ ಲಾಸ್ಟ್ ಮ್ಯಾಚ್ ಧೋನಿ ಅವ್ರದ್ದು. ನೋಡಿದ್ ಖುಷಿ ಆಯ್ತು, ಬಟ್ RCB ಗೆದ್ದಿದ್ದು ಹಾಲು ಕುಡ್ದಂಗೆ ಆಯ್ತು ಸರ್. ಒಂದೊಂದು ಬಾಲು ನಿಂದೇ ಇದ್ವಿ, ಬಟ್ RCB ಫಾರ್ ಎವರ್. RCB ಫ್ಯಾನ್ಸ್ ಫಾರ್ ಎವರ್. ಸೂಪರ್ RCB ಗೆ ಜೈ. ಸೂಪರ್. ತುಂಬಾ ಚೆನ್ನಾಗಿ ಸರ್, ತುಂಬಾ ಚೆನ್ನಾಗಿ.
ಮೇಡಮ್ ಹೇಗೆ ಅನಿಸ್ತು ಮ್ಯಾಚ್? ತುಂಬ ಚೆನ್ನಾಗಿತ್ತು ಸರ್ ಮ್ಯಾಚು. ಲಾಸ್ಟ್ ಮೇಡಮ್ ಆಲ್ಮೋಸ್ಟ್ ಎಲ್ಲ RCB ಮತ್ತು CSK ಫ್ಯಾನ್ ಟಾಕ್ ವಾರ್ ಇದ್ದೇ ಇರುತ್ತೆ, ಏನಕ್ಕೆ ಅಂತ? ಏನಕ್ಕೆ ಅಂದರೆ ನಮ್ಮ RCB ಫಾರ್ ಎವರ್ ಸರ್, ಅದಕ್ಕೋಸ್ಕರ ಎಲ್ಲರೂ ಖುಷಿ ಪಟ್ಟರು. ಲಾಸ್ಟ್ ಓವರ್ ತುಂಬಾ ಚೆನ್ನಾಗಿ ಆಡಿದ್ರು, ಬೌಲಿಂಗು ತುಂಬ ಚೆನ್ನಾಗಿತ್ತು. ಸೊ ಲಾಸ್ಟ್ ಓವರಲ್ಲಿ ವಿಕೆಟ್ ಮತ್ತು ಸಿಕ್ಸಸ್ ಹೊರಮನೆಗಳು ಹಂಗೆ ಬರ್ತಾರೆ. ಹೌದು ಸರ್, ಹಂಗೆ ಇತ್ತು. ಬಟ್ ಹಂಗೆ ಮ್ಯಾಚ್ ಗೆಲ್ತು, ತುಂಬ ಖುಷಿ ಆಯಿತು, ಎಲ್ಲರೂ ಎಂಜಾಯ್ ಮಾಡಿದ್ವಿ. ಜೈ RCB. ಕನ್ನಡ ಗೊತ್ತಿಲ್ಲ. ನೈಸ್ ಮ್ಯಾಚ್. ಈ ಸಲ ಕಪ್ ನಮ್ದೆ. ಈ ಸಲ ಕಪ್ ಲಾಲಿಪಾಪ್. Superb match, superb match. Best rivalry match, best rivalry match. CSK never won. ಬರಲ್ಲ ನಮ್ದೇ ಕಪ್ಪು ಈ ವರ್ಷ. Black Dragon entry super. ಧೋನಿ is the best. ವೆರಿ ಗುಡ್ ಇಸ್ ಧೋನಿ. RCB. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.